ರಾಜ್ಯ ರಾಜಧಾನಿಯ ಬಿಜೆಪಿ ಶಾಸಕರಿಗೆ ಅನುದಾನದ ಆತಂಕ ಕಾಡ್ತಾ ಇದೆ. ಹೀಗಾಗಿ ಮತ್ತೆ ಅನುದಾನಕ್ಕಾಗಿ ಸಿಎಂರನ್ನ ಭೇಟಿಯಾಗಿ ಚರ್ಚೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಜೊತೆಗೆ ಬೆಂಗಳೂರು ಬಿಜೆಪಿ ಶಾಸಕರು ಮಾತನಾಡಿದ್ದಾರೆ. ಬೆಂಗಳೂರು ಉಸ್ತುವಾರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ಈ ವಿಚಾರವನ್ನ ತರುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಕಾಂಗ್ರೆಸ್ ಶಾಸಕರಿಗೆ ಅನುದಾನವನ್ನ ನೀಡುತ್ತೆ ಗವರ್ಮೆಂಟ್, ಬಿಜೆಪಿ ಶಾಸಕರಿಗೆ ನೀಡ್ತಾ ಇಲ್ಲ, ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ಆರೋಪ ಕಳೆದ ಹಲವು ಸರ್ಕಾರದ ಅವಧಿ ಆರಂಭ ಆದಾಗಿನಿಂದ ಇದೆ. ಇನ್ನೂ ಕೂಡ ಅನುದಾನ ಬಂದಿಲ್ಲ. ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ಈ ವಿಚಾರವನ್ನ ತರುವುದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ? ಗಣಪತಿ, ವಿದ್ಯಾ, ಖಂಡಿತ ಈಗಾಗಲೇ ರಾಜ್ಯ ಸರ್ಕಾರ ಅದರಲ್ಲೂ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇನೆ ಬೆಂಗಳೂರಿನ ಎಲ್ಲಾ ಶಾಸಕರಿಗೂ ಸೇರಿ ಒಂದು 25 ಕೋಟಿ ಕೊಡೋದಾಗಿ ಅನುದಾನ ಕೊಡೋದಾಗಿ ಈಗಾಗಲೇ ಹೇಳಿದ್ರು. ಆದ್ರೆ ಆ ಅನುದಾನ ಇದುವರೆಗೂ ಕೂಡ ಶಾಸಕರ ಕೈ ಸೇರಿಲ್ಲ. ಆದ್ರೆ ಬೆಂಗಳೂರಿನ ಸಮಸ್ಯೆಗಳಿದೆಯಲ್ಲ, ಸ್ಥಳೀಯ ಶಾಸಕರಿಗೆ ಎಲ್ಲ ಒಂದ್ ಕಡೆ ಮುಜುಗರ ಉಂಟು ಮಾಡ್ತಾ ಇದೆ. ಅಲ್ಲಿರುವಂತಹ ಜನರು ಸರ್ಕಾರಕ್ಕೆ ಬೈತಾ ಇಲ್ಲ, ಸ್ಥಳೀಯ ಶಾಸಕರನ್ನ ಬೈತಾ ಇದ್ದಾರೆ. ರಸ್ತೆ ಗುಂಡಿಗಳಿದೆ, ಏನ್ ಮಾಡ್ತಾ ಇದ್ದೀರಾ, ಅಭಿವೃದ್ಧಿ ಆಗ್ತಾ ಇಲ್ಲ, ಏನ್ ಮಾಡ್ತಾ ಇದ್ದೀರಾ. ಸರ್ಕಾರದ ಜೊತೆಗೇನೆ ಸ್ಥಳೀಯ ಶಾಸಕರಿಗೂ ಕೂಡ ಬೈತಾ ಇರುವಂತದ್ದು. ಇದೇ ವಿಚಾರಕ್ಕೆ ನಿನ್ನೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ. ಜೊತೆಗೆ ಗ್ರೇಟರ್ ಬೆಂಗಳೂರು ವಿಚಾರವನ್ನ ವಿರೋಧ ಪಡಿಸಲಿಕ್ಕೂ ಕೂಡ ಸಭೆ ನಡೆಯುತ್ತೆ. ಆದ್ರೆ ಆ ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆ ಆಗಲ್ಲ. ಜೊತೆಗೆ ಬೆಂಗಳೂರಿನಲ್ಲಿ ಇರುವಂತಹ ಶಾಸಕರಿಗೆ ಅನುದಾನ ಬೇಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಕೇಳಬೇಕು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೇಳಬೇಕು. ಈಗಾಗಲೇ ಒಮ್ಮೆ ಪತ್ರ ಕೂಡ ಬರೆದಿರುವಂತದ್ದು, ಅಂದ್ರೆ ಅನುದಾನ ಬೇಕು ಅಂತ. ಅದಕ್ಕೆ ಯಾವುದೇ ರೀತಿಯಂತ ರಿಪ್ಲೈ ಕೂಡ ಬಂದಿಲ್ಲ, ಅನುದಾನ ಕೂಡ ಕೈ ಸೇರಿಲ್ಲ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಬೇಕು ಅಂತ ಅಶೋಕ್ ನೇತೃತ್ವದ ಒಂದು ಸಭೆಯಲ್ಲಿ ಚರ್ಚೆ ಆಗಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಆಗುವಂತದ್ದು, ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿ ಮಾಡಿ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲಾ ಶಾಸಕರಿಗೂ ಕೂಡ ಕಾಂಗ್ರೆಸ್ ಸೇರಿದಂತೆ ಯಾವುದೇ ತಾರತಮ್ಯ ಮಾಡದೇನೆ ಬಿಜೆಪಿ ಶಾಸಕರಿಗೂ ಕೂಡ ಸರಿಯಾದಂತಹ ಅನುದಾನ ಸಿಗಬೇಕು. ಜೊತೆಗೆ ಮೂಲ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೂಡ ಆಗಬೇಕು. ಇದು ಕೇವಲ ಕಾಂಗ್ರೆಸ್ ಶಾಸಕರಿಗೆ ಅಷ್ಟೇ ಅಲ್ಲ, ಬಿಜೆಪಿ ಶಾಸಕರಿಗೂ ಕೂಡ ಮುಜುಗರ ಉಂಟಾಗ್ತಿದೆ. ಈ ನಿಟ್ಟಿನಲ್ಲಿ ಅಶೋಕ್ ಅವರು ಕೂಡ ಇದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿ ಒಂದು ದಿನವನ್ನು ನಿಗದಿಪಡಿಸಿ ನೇರವಾಗಿ ಸಿಎಂ ನ ಭೇಟಿಯಾಗಿ ಅನುದಾನಕ್ಕೆ ಬೇಡಿಕೆ ಇಡೋಣ ಅಂತ ಕೂಡ ಈಗಾಗಲೇ ಸ್ವತಃ ಸ್ವಪಕ್ಷ ಶಾಸಕರಿಗೆ ಈಗಾಗಲೇ ಭರವಸೆಯನ್ನು ಕೊಟ್ಟಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.